ಎರಡು ಅರಸುಗಳು ಅಧ್ಯಾಯ 21. ಮನಸ್ಸೆಯು ಅರಸನಾದಾಗ 12 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 55 ವರ್ಷ ಆಳಿದನು. ಅವನ ತಾಯಿಯ ಹೆಸರು ಹೆಪ್ಸಿಬಾ. ಯೆಹೋವನು ಇಸ್ರಾಯೇಲ್ಯರ ಎದುರಿನಿಂದ ಹೊರಡಿಸಿಬಿಟ್ಟ ಅನ್ಯ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅವನು ಅನುಸರಿಸಿ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ತನ್ನ ತಂದೆಯಾದ ಹಿಜ್ಕೀಯನು ತೆಗೆದುಹಾಕಿದ ಪೂಜಾಸ್ಥಾನಗಳನ್ನು ತಿರುಗಿ ಸ್ಥಾಪಿಸಿ ಇಸ್ರಾಯೇಲ್ಯರ ಅರಸನಾದ ಅಹಾಬನಂತೆ ಬಾಳನಿಗೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿ ಅಶೇರ ವಿಗ್ರಹ ಸ್ತಂಭವನ್ನು ನಿಲ್ಲಿಸಿ ನಕ್ಷತ್ರ ಮಂಡಲಕ್ಕೆ ಕೈಮುಗಿದು ಆರಾಧಿಸಿದನು. ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡ ಯೆರೂಸಲೇಮಿನ ದೇವಾಲಯದ 2 ಪ್ರಾಕಾರಗಳಲ್ಲಿಯೂ ಸರ್ವ ನಕ್ಷತ್ರ ಮಂಡಲಕ್ಕೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿದನು. ಇದಲ್ಲದೆ ಅವನು ತನ್ನ ಮಗನನ್ನು ಆಹುತಿ ಕೊಟ್ಟನು. ಕಣಿ ಹೇಳಿಸುವುದು, ಯಂತ್ರಮಂತ್ರಗಳನ್ನು ಮಾಡಿಸುವುದು, ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೈತಾಳಿಕರ ಬಳಿಕೆ ಮಾಡುವುದು, ಇವೇ ಮೊದಲಾದ ದುಷ್ಕೃತ್ಯಗಳಿಂದ ಯೆಹೋವನಿಗೆ ಕೋಪವನ್ನೆಬ್ಬಿಸಿದನು. ತಾನು ಮಾಡಿಸಿದ ಅಶೇರ ವಿಗ್ರಹ ಸ್ತಂಭವನ್ನು ದೇವಾಲಯದಲ್ಲಿ ಇಡಿಸಿದನು. ಯೆಹೋವನು ಆ ಆಲಯದ ವಿಷಯದಲ್ಲಿ ದಾವೀದನಿಗೂ ಅವನ ಮಗನಾದ ಸೊಲೊಮೋನನಿಗೂ ಇಸ್ರಾಯೇಲ್ಯರು ತಮಗೆ ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ನನ್ನ ಧರ್ಮಶಾಸ್ತ್ರದ ನಿಬಂಧನೆಗಳನ್ನು ಅನುಸರಿಸಿ ನಡೆಯುವುದಾದರೆ ನನ್ನ ನಾಮ ಮಹತ್ತು ಈ ದೇವಾಲಯದಲ್ಲಿಯೂ ಇಸ್ರಾಯೇಲ್ಯರ ಎಲ್ಲ ಊರುಗಳಲ್ಲಿ ನನಗೆ ಇಷ್ಟವಾಗಿರುವ ಯೆರೂಸಲೇಮಿನಲ್ಲಿಯೂ ಸದಾಕಾಲವಿರುವುದು. ಇಸ್ರಾಯೇಲ್ಯರು ಇನ್ನು ಮುಂದೆ ದೇಶಭ್ರಷ್ಟರಾಗಿ ಅಲೆದಾಡದೆ ತಮ್ಮ ಪಿತೃಗಳಿಗೆ ಕೊಡಲ್ಪಟ್ಟ ದೇಶದಲ್ಲಿಯೇ ವಾಸವಾಗಿರುವಂತೆ ಮಾಡುವೆನು ಎಂದು ಹೇಳಿದ್ದನು. ಆದರೆ ಇಸ್ರಾಯೇಲ್ಯರು ಆತನ ಮಾತನ್ನು ಕೇಳದೆ ಮನಸ್ಸೆಯಿಂದ ಪ್ರೇರಿತರಾಗಿ ತಮ್ಮ ಮುಂದೆಯೇ ಯೆಹೋವನಿಂದ ಸಂಹೃತರಾದ ಅನ್ಯ ಜನಾಂಗಗಳಿಗಿಂತಲೂ ದುಷ್ಟರಾದರು. ಆಗ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳ ಮುಖಾಂತರವಾಗಿ ಯೆಹೂದ್ಯರ ಅರಸನಾದ ಮನಸ್ಸೆಯು ಮುಂಚೆ ಇದ್ದ ಅಮೋರಿಯರ ಕೃತ್ಯಗಳಿಗಿಂತ ಅಸಹ್ಯವಾದ ಕೃತ್ಯಗಳನ್ನು ನಡೆಸಿದ್ದರಿಂದಲೂ ವಿಗ್ರಹಗಳಿಂದ ಯೆಹೂದ್ಯರನ್ನು ಪಾಪಕ್ಕೆ ಪ್ರೇರಿಸಿದ್ದರಿಂದಲೂ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಯೆರೂಸಲೇಮಿನವರ ಮೇಲೆಯೂ ಯೆಹೂದದವರ ಮೇಲೆಯೂ ಕೇಡನ್ನು ಬರಮಾಡುವೆನು. ಅದನ್ನು ಕೇಳುವವರ 2 ಕಿವಿಗಳು ಮೊರ್ರೆನ್ನುವವು. ನೂಲು ಮಟ್ಟಗೋಲು ಇವುಗಳಿಂದಲೋ ಎಂಬಂತೆ ಸಮಾರ್ಯವನ್ನೂ ಅಹಾಬನ ಮನೆಯನ್ನು ನೆಲಸಮ ಮಾಡಿಬಿಟ್ಟೆನಲ್ಲ, ಯೆರೂಸಲೇಮನ್ನು ಅವುಗಳಂತೆಯೇ ಮಾಡುವೆನು. ಒಬ್ಬನು ಪಾತ್ರೆಯನ್ನು ಒರೆಸಿ ಡಬ್ಬ ಹಾಕುವ ಮೇರೆಗೆ ನಾನು ಯೆರೂಸಲೇಮನ್ನು ಒರೆಸಿ ಡಬ್ಬ ಹಾಕುವೆನು. ನನ್ನ ಪ್ರಜೆಗಳಲ್ಲಿ ಉಳಿದಿರುವವರನ್ನು ತಳ್ಳಿಬಿಟ್ಟು ಶತ್ರುಗಳ ಕೈಗೆ ಒಪ್ಪಿಸುವೆನು. ಅವರ ಎಲ್ಲ ಶತ್ರುಗಳು ಬಂದು ಅವರನ್ನು ಸುಲಿದು ಸೂರೆ ಮಾಡುವರು. ಅವರು ಐಗುಪ್ತ ದೇಶವನ್ನು ಬಿಟ್ಟು ಬಂದ ಪಿತೃಗಳ ಕಾಲ ಮೊದಲುಗೊಂಡು ಇಂದಿನವರೆಗೂ ತಮ್ಮ ಪಾಪಗಳಿಂದ ನನ್ನನ್ನು ರೇಗಿಸುತ್ತಾ ಬಂದದ್ದೇ ಇದಕ್ಕೆ ಕಾರಣ ಎಂದು ಹೇಳಿಸಿದನು. ಮನಸ್ಸೆಯು ಯೆಹೂದ್ಯರನ್ನು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡ ಪ್ರೇರಿಸಿದ್ದಲ್ಲದೆ ಯೆರೂಸಲೇಮನ್ನೆಲ್ಲ ನಿರಪರಾಧ ರಕ್ತದಿಂದ ತುಂಬಿಸಿದನು. ಮನಸ್ಸೆಯ ಉಳಿದ ಚರಿತ್ರೆಯು, ಅವನ ಎಲ್ಲ ಕ್ರಿಯೆಗಳು, ಅವನು ಮಾಡಿದ ಪಾಪಕೃತ್ಯಗಳು ಯೆಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಅವನ ಅರಮನೆ ಇರುವ ಉಜ್ಜನವನದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಆಮೋನನು ಅರಸನಾದನು. ಆಮೋನನು ಅರಸನಾದಾಗ 22 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 2 ವರ್ಷ ಆಳಿದನು. ಯೊಟ್ಟಾ ಊರಿನವಳು ಹಾರೂಚನ ಮಗಳೂ ಆದ ಮೆಷುಲ್ಲೆಮೆತ್ ಎಂಬಾಕೆಯು ಅವನ ತಾಯಿ. ಅವನು ತನ್ನ ತಂದೆಯಾದ ಮನಸ್ಸೆಯ ಮಾರ್ಗದಲ್ಲಿಯೇ ನಡೆದು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ತನ್ನ ಪೂರ್ವಿಕರ ದೇವರಾದ ಯೆಹೋವನನ್ನು ಆತನು ಮೆಚ್ಚುವ ಮಾರ್ಗವನ್ನು ಬಿಟ್ಟು ತನ್ನ ತಂದೆಯ ಮಾರ್ಗದಲ್ಲಿ ನಡೆದು ಅವನು ಪೂಜಿಸಿದ ವಿಗ್ರಹಗಳನ್ನು ತಾನೂ ಪೂಜಿಸಿ ಅವುಗಳಿಗೆ ಅಡ್ಡಬಿದ್ದನು. ಅವನ ಸೇವಕರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಅವನನ್ನು ಅರಮನೆಯಲ್ಲಿಯೇ ಕೊಂದರು. ಆದರೆ ದೇಶದ ಜನರು ಒಳಸಂಚು ಮಾಡಿದವರನ್ನೆಲ್ಲ ಕೊಂದು ಹಾಕಿ ಆಮೋನನಿಗೆ ಬದಲಾಗಿ ಅವನ ಮಗನಾದ ಯೋಷೀಯನನ್ನು ಅರಸನನ್ನಾಗಿ ಮಾಡಿದರು. ಆಮೋನನ ಉಳಿದ ಚರಿತ್ರೆಯು, ಅವನ ಕೃತ್ಯಗಳು ಯೆಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅವನ ಶವವನ್ನು ಉಜ್ಜನವನದಲ್ಲಿ ಸಮಾಧಿ ಮಾಡಿದರು. ಅಲ್ಲಿ ಅವನು ಮೊದಲೇ ತನಗೋಸ್ಕರ ಒಂದು ಸಮಾಧಿಯನ್ನು ಸಿದ್ಧಪಡಿಸಿಟ್ಟಿದ್ದನು.
ಅವನಿಗೆ ಬದಲಾಗಿ ಅವನ ಮಗನಾದ ಯೋಷೀಯನು ಅರಸನಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 21, 21ನೇ ಅಧ್ಯಾಯ. 20ನೇ ಅಧ್ಯಾಯದಲ್ಲಿ ಅರಸನಾದ ಹಿಜ್ಕೀಯನು ಅಸ್ವಸ್ಥನಾದಂಥ ವಿಷಯ ಓದ್ತೇವೆ. ಅದು ಮರಣಕರವಾದಂಥ ಒಂದು ರೋಗಕ್ಕೆ ಬಿದ್ದಿದ್ದ ವೇಳೆಯಲ್ಲಿ ದೇವರ ಪ್ರವಾದಿಯಾದ ಯೆಶಾಯನು ಬರ್ತಾನೆ. ಬಂದುಬಿಟ್ಟು, ನೀನು ನಿನ್ನ ಮನೆಯನ್ನು ವ್ಯವಸ್ಥೆ ಮಾಡು, ಅಥವಾ ನಿನ್ನ ಮನೆ ವಿಷಯವಾಗಿ ವ್ಯವಸ್ಥೆ ಮಾಡು, ನೀನು ಸಾಯುತ್ತಿ, ಉಳಿಯೋದಿಲ್ಲ ಎಂಬುದಾಗಿ ಹೇಳಿಬಿಟ್ಟು ಹೋಗ್ತಾ ಇರ್ತಾನೆ. ಅರಮನೆ ಸ್ವಲ್ಪ ದೊಡ್ಡದು. ಹೋಗ್ತಾ ಇರುವಲ್ಲಿ ಅರಮನೆಯ ಮಧ್ಯಭಾಗಕ್ಕೆ ಇನ್ನೂ ಹತ್ರ ಬಂದಿರ್ತಾನೆ. ತಲುಪಿರಲ್ಲ. ತಲುಪಬೇಕಂತಿರುವಷ್ಟರೊಳಗೆ ದೇವರು ಆ ಯೆಶಾಯನ ಹತ್ರ ಮಾತಾಡಿಬಿಟ್ಟು, ಹಿಂದಿರುಗಿ ಹೋಗು ಅನ್ನುವ ರೀತಿಯಲ್ಲಿ ಹೋಗಿ ಅವನ ಪ್ರಾರ್ಥನೆಗೆ ನಾನು ಉತ್ತರ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಅಂದರೆ ಯೆಶಾಯನು ಆ ಪ್ರವಾದನೆ ಮಾತನ್ನು ಹೇಳಿಬಿಟ್ಟು ನಡ್ಕೊಂಡು ಹೋಗ್ತಾ ಇರುವಾಗ ಹಿಜ್ಕೀಯನು ಒಂದು ಪ್ರೇಯರ್ ಮಾಡ್ತಾನೆ ದೇವರಿಗೆ. ಭಾಳ ಸಿಂಪಲ್ ಪ್ರಾರ್ಥನೆ. ನನಗೆ ವಾಸಿ ಮಾಡು, ನನಗೆ ಆಯುಷ್ಯ ಕೊಡು, ಏನು ಕೇಳಲ್ಲ. ಯೆಹೋವನೇ ಪ್ರಾರ್ಥನೆ, ನಾನು ನಂಬಿಗಸ್ತನಾಗಿ ಯಥಾರ್ಥ ಚಿತ್ತನಾಗಿಯೋ ನಿನಗೆ ನಡ್ಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರುವುದನ್ನು ನೆನಪು ಮಾಡ್ಕೊ. ಅಷ್ಟೇ ಹೇಳಿದ್ದಕ್ಕೆ ಯೆಶಾಯನ ಹಿಂದಿರುಗಿ ಬಂದು ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ. 15 ವರ್ಷ ಇನ್ನೂ ಹೆಚ್ಚು ನಿನ್ನ ಆಯುಷ್ಯಕ್ಕೆ ಕೂಡಿಸಿದ್ದಾನೆ ಮತ್ತು ಅಶ್ಶೂರ್ಯರ ಕೈಗೆ ನಿನ್ನನ್ನು ತಪ್ಪಿಸಿದ್ದಾನೆ ಎಂಬುದಾಗಿ ಹೇಳಿದ ಮೇಲೆ ಅವನು ಹೊರಟು ಹೋಗ್ತಾನೆ. ಆದರೆ ಅದಕ್ಕಿಂತ ಮುಂಚೆ ಏನಾಗ್ತದೆ ಅಂದರೆ, ದೇವರು ನನಗೆ ವಾಸಿ ಮಾಡಿದ್ದಾನೆ, ನಾಡಿದ್ದು ನಾನು ಆಲಯಕ್ಕೆ ಬರ್ತೀನಿ ಎಂಬುದಕ್ಕೆ ಗುರುತೇನಾದರೂ ಇದೆಯಾ ತೋರಿಸು ಅಂತ ಹೇಳುವಾಗ, ಸೂರ್ಯನ ನೆರಳು 10 ಮೆಟ್ಲು ಹಿಂದೆ ಹೋಗಬೇಕಾ ಮುಂದೆ ಹೋಗಬೇಕಾ ಎಂಬುದಾಗಿ ಕೇಳಿದಾಗ, ಹಿಂದೆ ಬರುವಂತೆ ಮಾಡು ಎಂಬುದಾಗಿ ಹಿಜ್ಕೀಯನು ಕೇಳ್ತಾನೆ. ಯಾಕಂದರೆ ಮುಂದೆ ಅದು ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಹೋಗ್ತಿರ್ತದೆ. ಹಿಂದೆ ಬರುವಂತೆ ಮಾಡು ಅಂತ ಹೇಳಿದಾಗ ಆ ಪ್ರವಾದಿಯು ದೇವರಿಗೆ ಮೊರೆ ಇಡಲು, ದೇವರು ಸೈಂಟಿಫಿಕ್ ಆಗಿ ಅಥವಾ ಇನ್ನೊಂದು ರೀತಿಯಿಂದ ಹೇಳಬೇಕಾಗಿದ್ರೆ ವಿಜ್ಞಾನಕ್ಕೆ ವ್ಯತಿರೇಕವಾದಂಥ, ಆಪೋಸಿಟ್ ಆಗಿರುವಂಥ ಅಸ್ವಾಭಾವಿಕವಾದಂಥ ಒಂದು ಅದ್ಭುತವನ್ನು ದೇವರು ಹಿಜ್ಕೀಯನಿಗೋಸ್ಕರವಾಗಿ ಮಾಡ್ತಾನೆ. ಹಿಜ್ಕೀಯ ಅಂತ ಹೇಳಿದರೆ ಯೆಹೋವನ ಬಲ, ಸ್ಟ್ರೆಂತ್ ಆಫ್ ಗಾಡ್ ಎಂಬುದಾಗಿ, ದೇವರ ಬಲ ಇವನಿಗೆ ನಿಜವಾಗಿ ಇದ್ದದರಿಂದ ದೊಡ್ಡ ಸುಧಾರಣೆ ಆಯಿತು, ದೊಡ್ಡ ಭಕ್ತಿ ಸಂಜೀವನವಾಯಿತು, ದೊಡ್ಡ ರೀತಿಯಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದ, ಮನುಷ್ಯರಿಂದ ಅಲ್ಲದಿದ್ದರೂ ಕೂಡ ದೇವರಿಂದ ಅವನು ದೊಡ್ಡ ಸರ್ಟಿಫಿಕೇಟನ್ನು ಪಡ್ಕೊಂಡ. ಯಾಕಂತ ಹೇಳಿದರೆ ಅವನಿಗೆ ಸಿಕ್ಕಿದಂಥ ಒಂದು ಸರ್ಟಿಫಿಕೇಟ್ ಏನಾಗಿತ್ತು ಅಂತ ಹೇಳಿದರೆ, ಅವನು ಇವನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯೂ ಇರಲಿಲ್ಲ ಅಂಥ ಒಬ್ಬ ವ್ಯಕ್ತಿ ಈಗ ಅಸಾಮಾನ್ಯವಾದಂಥ ಒಂದು ಅದ್ಭುತವನ್ನು ದೇವರಿಂದ ಪಡ್ಕೊಳ್ತಾನೆ. ದೇವರು ಅದರ ವಿಷಯದಲ್ಲಿ ಬೇಸರ ಮಾಡಿಕೊಳ್ಳಿಲ್ಲ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ರೀತಿಯಾಗಿದ್ದಾಗ ಏನಾಗ್ತದೆ, ಕೆಲವು ದಿನಗಳಾದ ಮೇಲೆ ಬಾಬೆಲಿಂದ ಕೆಲವರು ಬಂದು ಯಾವ ರೀತಿಯಾಗಿ ಇವನು ವಾಸಿಯಾಗಿರೋದು ಕೇಳಿರೋದಿಲ್ಲ, ಆದರೆ ಅಸ್ವಸ್ಥನಾಗಿದ್ದ ಎಂಬುದು ಕೇಳಿಕೊಂಡು ದೂತರ ಮುಖಾಂತರವಾಗಿ ಅವನಿಗೆ ಪತ್ರವನ್ನು, ಬಹುಮಾನವನ್ನು ಮತ್ತು ಅದೇ ಸಂದರ್ಭದಲ್ಲಿ ಕೆಲವು ದೂತರನ್ನು ಕಳಿಸ್ಬಿಟ್ಟು ಸಂಧಿಸಿದಾಗ ಒಂದು ಟೂರ್, ಅರಮನೆಯ ಒಂದು ಟೂರ್, ಒಂದು ಚಿಕ್ಕ ಬಂದಂಥ ದೂರ ದೇಶದಿಂದ ಬಂದಂಥ ಜನರಿಗೆ ತೋರಿಸ್ತಾನೆ ಅರಸನಾದ ಹಿಜ್ಕೀಯನು. ಅಷ್ಟರೊಳಗೆ
ಯೆಶಾಯನು ಬರ್ತಾನೆ. ಬಂದುಬಿಟ್ಟು ಇವರು ಯಾರು ಅಂತ ಕೇಳಿದಾಗಿಲ್ಲ, ದೂರದಿಂದ ಬಂದಿದ್ದಾರೆ, ಬಾಬೇಲಿನಿಂದ ಬಂದಿದ್ದಾರೆ. ಯಾಕೆ ಬಂದಿದ್ರು, ಏನು ಅವರು ನಿನ್ನ ಅರಮನೆಯಲ್ಲಿ ಏನು ನೋಡಿದರು ಅಂತ ಕೇಳ್ತಾನೆ. ಕೇಳಿದಾಗ ಎಲ್ಲ ನೋಡಿದರು, ಎಲ್ಲ ತೋರಿಸಿದೆ, ಅವ್ರಿಗೆ ತೋರಿಸದೇ ಇದ್ದಂಥ ವಸ್ತು ಯಾವುದೂ ಇಲ್ಲ ಅಂತ ಹೇಳಿದ ತಕ್ಷಣ ಒಂದು ಪ್ರವಾದನೆಯ ಮಾತು ದೇವರು ಯೆಶಾಯನ ಮುಖಾಂತರವಾಗಿ ಹಿಜ್ಕೀಯನಿಗೆ ಕೊಡ್ತಾನೆ. ಅದೇನಂತ ಹೇಳಿದರೆ, ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೆ ಅರಮನೆಯಲ್ಲಿ ಏನೇನು ಕೂಡಿಸಿದ್ದೆ ಅದೆಲ್ಲ ಹೋಗ್ತದೆ. ಎಲ್ಲಿ ಹೋಗ್ತದೆ? ಬಾಬೇಲಿಗೆ. ಯಾರು ಬಂದು ನೋಡಿದಾರಲ್ಲ ಅವರ ಕಡೆಗೆ ಇದೆಲ್ಲ ಹೋಗ್ತದೆ. ಅಷ್ಟೇ ಅಲ್ಲ, ನಿನ್ನ ಮಕ್ಕಳು ಕೂಡ ಬಾಬೇಲಿನ ಅರಸರು ಬಂದು ನಿನ್ನ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ಕಂಚುಕಿಗಳನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ ಎಂಬುದಾಗಿ ಹೇಳಿದಾಗ ಅದು ಶಾಕಿಂಗ್ ನ್ಯೂಸ್. ಆದರೂ ಕೂಡ ಹಿಜ್ಕೀಯನ ಒಂದು ಪ್ರತಿಕ್ರಿಯೆ ನೋಡಿದಾಗ, ನೀನು ಹೇಳಿದಂಥ ಯೆಹೋವನ ಮಾತು ಅದು ಒಳ್ಳೆಯದಾಗಿದೆ ಎಂಬುದಾಗಿ ಹೇಳ್ತಾನೆ. ಹೌದು, ಆ ರೀತಿಯಾಗಿ ಪ್ರತಿಕ್ರಿಯೆ ದೇವರ ವಾಕ್ಯಕ್ಕೆ ಅವನು ನೀಡಿದನು. ಅದಾದ ನಂತರ ಹಿಜ್ಕೀಯನು ಕೆರೆ ಕಾಲುವೆಗಳೆಲ್ಲ ದೇಶಕ್ಕೆ ಮಾಡ್ತಾನೆ, ಒಳ್ಳೆಯ ಸುಧಾರಣೆಯನ್ನು ತಂದಿದ್ದಾನೆ. ಅವನು ಸತ್ತ ನಂತರ ಅವನಿಗೆ ಬದಲಾಗಿ ಅವನ ಮಗನಾದ ಮನಸ್ಸೆ ಅರಸನಾಗ್ತಾನೆ. 21ನೇ ಅಧ್ಯಾಯದಲ್ಲಿ ಮನಸ್ಸೆ ಕುರಿತಾಗಿ ನಾವು ನೋಡುವಾಗ ಭಾಳ ದುಃಖ ಆಗ್ತದೆ. ಯಾಕಂತೇಳಿದರೆ, ಎಷ್ಟು ಭಕ್ತಿವಂತನಾಗಿದ್ದ ಹಿಜ್ಕೀಯನು ಅಷ್ಟೇ ಭಕ್ತಿಹೀನನಾಗಿರ್ತಾನೆ ಈ ಮನಸ್ಸೆ. ಕೆಲವು ಸಾರಿ ಇದು ಚರಿತ್ರೆಯಲ್ಲಿ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ತಂದೆ ಬಹಳ ಭಕ್ತಿವಂತನಾಗಿರ್ತಾನೆ, ಆದರೆ ಮಗ ಅಥವಾ ಮಗಳು ಬಹಳ ಆಪೋಸಿಟಾಗಿ ತದ್ವಿರುದ್ಧವಾಗಿ ಇರುವಂಥವರೂ ಇರ್ತಾರೆ ಚರಿತ್ರೆಯಲ್ಲಿ. ಅದೇ ರೀತಿಯಾಗಿ ಮನಸ್ಸೆಯು ಅರಸನಾದಾಗ 12 ವಯಸ್ಸು ಅವನಿಗೆ. ಆದರೆ ಅವನು ಎಷ್ಟು ವರ್ಷ ಆಳ್ವಿಕೆ ಮಾಡಿದನು ಅಂತ ಹೇಳ್ಬಿಟ್ಟು ನೋಡುವಾಗ ಯೆಹೂದವನ್ನು 55 ವರ್ಷ, ಭಾಳ ವರ್ಷಗಳು. 55 ಯೆರೂಸಲೇಮಿನಲ್ಲಿ 55 ವರ್ಷ ಆಳಿದನು. ಹಾಗಾದರೆ ಭಾಳ ಭಯಂಕರವಾದಂಥ ಒಂದು ಕೆಳಮಟ್ಟದ, ಅಂದರೆ ಆತ್ಮಿಕವಾದ ರೀತಿಯಲ್ಲಿ ಕೆಳಮಟ್ಟಕ್ಕೆ ಹೋದಂಥ ಒಂದು ತಂದೆ ಏನೆಲ್ಲ ಸುಧಾರಣೆ ಮಾಡಿದಂಥ ಅದನ್ನೆಲ್ಲ ಕೆಳಗಿಳಿಸ್ಬಿಟ್ಟ ಈ ಮನಸ್ಸೆ. ಮತ್ತು ಮನಸ್ಸೇ ಅಂಥೇಳಿದರೆ ಮರೆಯುವಂತೆ ಮಾಡು ಎಂಬುದಾಗಿ ಯೋಸೇಫನು ಆದಿಕಾಂಡದಲ್ಲಿ ನೋಡುವಾಗ ಯಾಕೋಬನ ಮಗನಾದ ಯೋಸೇಫನು, ಅವನಿಗೆ 2 ಮಕ್ಕಳು ಹುಡ್ತಾರೆ ಐಗುಪ್ತ ದೇಶದಲ್ಲಿ, ಮನಸ್ಸೆ ಮತ್ತು ಎಫ್ರಾಯಿಮ್. ಮನಸ್ಸೆಗೆ ಒಂದು ಹೆಸರು, ದೇವರು ಇಂಥ ಒಂದು ದೇಶದಲ್ಲಿ ನನ್ನ ಕಷ್ಟಗಳನ್ನು ಮರೆಯುವಂತೆ ಮಾಡಿದನಲ್ಲ ಅಂತ ಹೇಳ್ಬಿಟ್ಟು ಮನಸ್ಸೆ ಎಂಬುದಾಗಿ ಹೆಸರಿಡ್ತಾನೆ. ಅದೇ ಹೆಸರನ್ನು ಹೊಂದಿದ ಈ ಅರಸನು, ಇವನು ಬೇರೆ ಎಷ್ಟೋ ವರ್ಷಗಳಾದ ಮೇಲೆ ಅದೇ ಹೆಸರು ಇವನು ಕೂಡ ಹೊಂದಿಕೊಳ್ತಾನೆ. ಆದರೆ ಇವನು ಆಹಾಬನಂತೆ ಬಹಳ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಂಥ ಒಬ್ಬ ವ್ಯಕ್ತಿಯಾಗಿರ್ತಾನೆ ರೀ. ಇವನ ವಿಷಯದಲ್ಲಿ ಯಾಕೆ ಭಾಳ ಶಾಕಿಂಗ್ ಮತ್ತು ದುಃಖಕರವಾದಂಥ ಒಂದು ಸಂಗತಿ ಅಂತ ಹೇಳಿದರೆ, ಅನ್ಯ ಜನರು ಸಾಮಾನ್ಯವಾಗಿ ಏನು ಮಾಡ್ತಿದ್ರು, ತಮ್ಮ ಸ್ವಂತ ಮಕ್ಕಳನ್ನೇ ಬಲಿ ಕೊಡ್ತಿದ್ರು ಅನ್ಯರು. ಈ ಮನಸ್ಸೆ ಏನು ಮಾಡ್ತಾನೆ, 6ನೇ ವಚನ 21ನೇ ಅಧ್ಯಾಯ 2 Kings chapter 21 and verse 6 ಅದರಲ್ಲಿ ನೋಡುವಾಗ, ತನ್ನ ಮಗನನ್ನು ಆಹುತಿ ಕೊಟ್ಟನು. ಯೆಹೂದದ ಅರಸನು, ಅದು ಹಿಜ್ಕೀಯನ ಮಗನು. ನೋಡಿದರೆ ಹಿಜ್ಕೀಯನ ಮೊಮ್ಮಗನನ್ನು ಬಲಿ ಕೊಡ್ತಾನೆ ರೀ. ಭಾಳ ಅದು ಕೇಳಿಸ್ಕೊಳ್ಳಿಕ್ಕೆ ಭಾಳ ದುಃಖ ಅನ್ನಿಸ್ತದೆ, ಬೇಸರ ಅನ್ನಿಸ್ತದೆ. ಆದರೆ ಅಷ್ಟೊಂದು ಮಾಡಿದಾಗ ದೇವರಿಗೆ ಕೋಪ ಬಾರದೇ ಇರ್ತದ. ದೇವರಿಗೆ ಕೋಪವನ್ನೆಬ್ಬಿಸಿ ಅವನು ತಾನು ಮಾಡಿಸಿದ ಕೆಲವು ವಿಗ್ರಹಗಳನ್ನು ದೇವಾಲಯದಲ್ಲಿ ಇಟ್ಬಿಟ್ನಂತೆ. ಅಂದರೆ ಅರ್ಥ, ಇವನು ಈಗಾಗಲೇ ದೇವರ ಆಲಯದಲ್ಲಿ ದೇವರು ಹೇಳಿದಂಥ ಉಪಕರಣಗಳು ಇವೆ, ಅದರಲ್ಲಿ ಇವನು ಅದಕ್ಕೆ ಸೇರಿಸುವವನಾಗಿದ್ದಾನೆ. ಇವನು ಮನಸ್ಸೆ ಆ್ಯಡೆಡ್ ಹಿಸ್ ಓನ್ ಥಿಂಗ್ಸ್ ಟು ದಿ
ಇನ್ ದಿ ಹೌಸ್ ಆಫ್ ಗಾಡ್, ದೇವರ ಮನೆಯಲ್ಲಿ, ದೇವರ ವಸ್ತುಗಳಿಗೆ ತನ್ನದೇ ಆದ, ಅಂದರೆ ಸ್ವಾರ್ಥ ದೇವರ ಆ ಮನೆಯಲ್ಲಿ ಎಂಬುದಾಗಿ ಇದು ಚಿತ್ರ ನಮಗೆ ಕೊಡ್ತದೆ. ನನ್ನದೇ ಆದಂಥ ರೀತಿ ಶೈಲಿ, ಅದನ್ನೇ ದೇವರ ಮನೆಯಲ್ಲಿ, ದೇವರ ಸ್ಥಳದಲ್ಲಿ, ದೇವರ ಕೋಣೆಯಲ್ಲಿ, ದೇವರ ವಸ್ತುಗಳ ನಡುವೆ ಇವನು ಸೇರಿಸ್ಬಿಡ್ತಾನೆ. ಭಾಳ ದುಃಖ, ಅದು ಭಾಳ ಸ್ಯಾಡ್. ಮತ್ತು ಸೊಲೊಮೋನನಿಗೆ ಕೂಡ ದೇವರು ಹೇಳಿದ್ದನ್ನು ಈ ಅಧ್ಯಾಯದಲ್ಲಿ ನೆನಪು ಮಾಡಲಾಗಿದೆ. ಅದೇನೆಂದರೆ, ತಮಗೆ ಮೋಶೆ ಮುಖಾಂತರವಾಗಿ ಕೊಡಲ್ಪಟ್ಟ ಧರ್ಮಶಾಸ್ತ್ರ ನಿಬಂಧಗಳನ್ನು ಅನುಸರಿಸಿ ನಡೆದರೆ ಅವ್ರಿಗೆ ಆಶೀರ್ವಾದ, ಇಲ್ಲದಿದ್ದರೆ ಶಾಪ ಎಂಬಂಥ ಮಾತು ಈಗಾಗಲೇ ಅವ್ರಿಗೆ ಗೊತ್ತಿದೆ. ಆದರೂ ಕೂಡ ಮನಸ್ಸೇ ಯಾಕೆ ಈ ರೀತಿಯಾಗಿ ಮಾಡಿದನಂತ ಗೊತ್ತಿಲ್ಲ. ಮತ್ತು ದೇವರಿಗೆ ಆ ರೀತಿಯಾಗಿ ಬೇಸರ, ಕೋಪ, ದುಃಖವನ್ನು ಸಾಕ್ಷಿ ರೀತಿಯಲ್ಲಿ ಭಂಗಪಡಿಸಿದ್ದರಿಂದ ದೇವರು ನಾನು ಶಿಕ್ಷೆ ಕೊಡ್ತೇನೆ ಎಂಬುದಾಗಿ ಹೇಳಿದ ಮಾತು ನೆರವೇರಲಿಕ್ಕೆ ಹತ್ತಿರ ಆಯಿತು. ಯಾಕಂದರೆ 55 ವರ್ಷಗಳಿಂದ ಅವನು ಆಳ್ವಿಕೆ ಮಾಡಿ ದೇವರ ಮಾತನ್ನು ಕೇಳದೆ ದುಷ್ಟರಾಗಿ ನಡೆದಂಥ ವೇಳೆಯಲ್ಲಿ ಇವನು ಕೂಡ ದುಷ್ಟತನವನ್ನು ಸೇರಿಸ್ತಾನೆ. ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳ ಮುಖಾಂತರವಾಗಿ ಯೆಹೂದ್ಯರ ಅರಸನಾದ ಮನಸ್ಸೆಯು ಮುಂಚೆ ಇದ್ದ ಅಮೋರಿಯರ ಕೃತ್ಯಕ್ಕಿಂತ ಅಸಹ್ಯವಾದ ಕೃತ್ಯಗಳನ್ನು ನಡೆಸಿದ್ದರಿಂದ ಅವನು ನಿಜವಾಗಿಯೂ ಯೆಹೂದ್ಯರನ್ನು ದಾರಿ ತಪ್ಪಿಸಿಬಿಟ್ಟ. ನಾಯಕನಾಗಿ ದಾರಿ ತಪ್ಪಿಸಿದ. ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಯೆರೂಸಲೇಮಿನವರ ಮೇಲೆಯೂ ಯೆಹೂದದವರ ಮೇಲೆಯೂ ಕೇಡನ್ನು ಬರಮಾಡುವೆನು ಅಂತ ದೇವರು ಹೇಳುವಂತೆ ಇದು ನಡೆದು ಹೋಯಿತು. ಮತ್ತು ಈ ರೀತಿಯಾಗಿ ಇದ್ದಾಗ ದೇವರು ನ್ಯಾಯವಂತನು. ಕೆಲವರು ನನ್ನ ಹತ್ರ ಕೇಳಿದ್ದುಂಟು, ಅದೇನೆಂದರೆ ದೇವರು ಪಕ್ಷಪಾತಿ. ಯಾಕಂದರೆ ಇಸ್ರಾಯೇಲ್ರಿಗೆ ಮಾತ್ರ ಭಾಳ ಸ್ಪೆಷಲ್ಲಾಗಿ ಯಾಕೆ ಆರಿಸ್ಕೋಬೇಕು, ಯಾಕೆ ಅವರನ್ನು ಆಶೀರ್ವದಿಸಬೇಕು, ಯಾಕೆ ಅವ್ರಿಗೆ ಮಾತ್ರ ಒಳ್ಳೆಯದನ್ನು, ಅನುಕೂಲವನ್ನು ಕೊಡಬೇಕು ಎಂಬುದಾಗಿ. ಇಲ್ಲ, ದೇವರು ಇಸ್ರಾಯೇಲರು ತಪ್ಪು ಮಾಡಿದಾಗ ಕೂಡ ಇಸ್ರಾಯೇಲರನ್ನು ಬಹಳವಾಗಿ ಶಿಕ್ಷಿಸಿದನು. ಅವರನ್ನು ಲೋಕದ ಎಲ್ಲ ಕಡೆಗಳಲ್ಲಿ ಚದುರಿಸ್ಬಿಟ್ನು. ಹೌದು, ನನಗನ್ನಿಸ್ ಮಟ್ಟಿಗೆ ಲೋಕದಲ್ಲಿ ಭಾಳ ಕಷ್ಟಪಟ್ಟಂಥವ್ರು ಇಸ್ರಾಯೇಲರು. ಯಾಕಂತ ಹೇಳಿದರೆ ಅವರ ಚರಿತ್ರೆಯಲ್ಲಿ ಆ ರೀತಿಯಾಗಿದೆ. ಹೌದು, ಲಕ್ಷಾಂತರ ಜನರು ಕೂಡ ಅವರು ಯುದ್ಧದಲ್ಲಿ ಮಡಿಯುವಂತೆ ಆಯಿತು. ಆದ ಕಾರಣ ದೇವರು ಪಕ್ಷಪಾತಿ ಅಲ್ಲ ಅನ್ನುವಂಥದ್ದನ್ನು ಇದು ರುಜುಪಡಿಸ್ತದೆ. ತನ್ನ ಜನರೇ ಆದರೆ ಏನು, ತನ್ನ ಜನರು ತಪ್ಪು ಮಾಡಿದಾಗ, ತನ್ನ ಜನರು ತನ್ನನ್ನು ಬಿಟ್ಟು ಹೋದಾಗ, ತನ್ನ ಜನರು ತಾನು ಕೊಟ್ಟಂಥ ಮೋಶೆ ಮುಖಾಂತರ ವಾಕ್ಯ ಪ್ರಕಾರವಾಗಿ ನಡ್ಕೊಳ್ಳದೇ ಇದ್ದಾಗ ದೇವರು ದಂಡಿಸಲೇಬೇಕಾಯಿತು. ತನ್ನ ಜನರು ತನ್ನ ನಿಬಂಧನೆಯನ್ನು, ಒಡಂಬಡಿಕೆಯನ್ನು ಪಾಲಿಸದೇ ಹೋದಾಗ ದೇವರು ಅವರನ್ನು ಶುದ್ಧಪಡಿಸುವಂತೆ ಆ ಕಾರ್ಯವನ್ನು ಆತನು ಮಾಡಲೇಬೇಕಾಯಿತು. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ, 12ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿದೆ. 6ನೇ ವಚನ ನಿಮಗಾಗಿ ಓದ್ತೇನೆ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ. ಇದು ಕೀರ್ತನೆಯಲ್ಲಿ ಇರುವಂಥ ಒಂದು ಮಾತು. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನ್ನೇ ಶಿಕ್ಷಿಸ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದಾಗಿ. ಹೌದು, ದೇವರು ತನ್ನ ಜನರನ್ನು ಶಿಕ್ಷಿಸಿದಾಗ ಅದು ಕೋಪದಿಂದ ಇದ್ದಾಗ್ಯೂ ಕೂಡ ಅದು ದೇವರ ಪ್ರೀತಿಯ ಪ್ರಕಟಣೆ ಎಂಬುದಾಗಿ ಹೇಳುವ. ಮನಸ್ಸೇ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡಿ ಯೆರೂಸಲೇಮಿನೆಲ್ಲ ನಿರಪರಾಧ ರಕ್ತದಿಂದ ತುಂಬಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಭಾಳ ದುಃಖ ಅಲ್ವಾ? ಮನಸ್ಸೆ ಕಡೆಗೆ ಮರಣ ಹೊಂತಾನೆ, ಅವನು ಸತ್ತು ಹೋಗ್ತಾನೆ. ಇಷ್ಟೆಲ್ಲ ಕೆಟ್ಟದ್ದನ್ನು ಮಾಡಿ
ಅವನ ಬದಲು ಅವನ ಮಗನಾದ ಆಮೋನನು ಅರಸನಾಗ್ತಾನೆ ರೀ. ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬಾಳಿದ್ರೆ ಏನು, ದೀರ್ಘಾಯುಷ್ ಇರೋದು ಒಳ್ಳೆಯದೇ. ಆದರೆ ದೀರ್ಘಾಯುಷ್ಯನಲ್ಲಿ ದುಷ್ಟತನ, ದೀರ್ಘಾಯುಷ್ಯನಲ್ಲಿ ದೇವರಿಂದ ದೂರ ಹೋಗಿ, ದೀರ್ಘಾಯುಷ್ಯನಲ್ಲಿ ದೇವರಿಗೆ ವ್ಯತಿರೇಕವಾದ ರೀತಿಯಲ್ಲಿ ನಡ್ಕೊಂಡ್ರೆ ಏನು ಪ್ರಯೋಜನ ಎಂಬ ಮಾತು, ಎಂಬ ಪ್ರಶ್ನೆ ನಮಗೆ ಮನಸ್ಸೆಯ ಕಥೆಯನ್ನು ಓದಿದಾಗ, ಈ 2ನೇ ಅರಸುಗಳ ಗ್ರಂಥ 22ನೇ ಅಧ್ಯಾಯದಲ್ಲಿ ಓದಿದಾಗ ನಮಗೆ ಅನಿಸ್ತದೆ. ಆದರೆ 2ನೇ ಅರಸುಗಳ ಗ್ರಂಥ 18ನೇ ಅಧ್ಯಾಯ 19ನೇ ಅಧ್ಯಾಯ ನಾವು ಓದುವಾಗ, 20ನೇ ಅಧ್ಯಾಯ ಕೂಡ ಹಿಜ್ಕೀಯನ ವಿಷಯವಾಗಿ ನೋಡುವಾಗ ನಮಗೆ ಎಷ್ಟು ಖುಷಿ ಆಗ್ತದೆ, ಎಷ್ಟು ಈ ರೀತಿಯಾಗಿ ಇರಬೇಕು ಇದ್ದರೆ ಅಂತ ಅನ್ನಿಸ್ತದೆ. ಆದರೆ ದೇವರು ಅರಸುಗಳಲ್ಲಿ 1ನೇ ಅರಸು, 2ನೇ ಅರಸು, 1ನೇ ಪೂರ್ವಕಾಲ ವೃತ್ತಾಂತ, 2ನೇ ಪೂರ್ವಕಾಲ ವೃತ್ತಾಂತ ಇವೆಲ್ಲವುಗಳಲ್ಲಿ, ಸಮುವೇಲನ ಗ್ರಂಥದಲ್ಲಿ ಕೂಡ ಅರಸರ ಚರಿತ್ರೆಯನ್ನು ಬರೆದಿರುವಾಗ, ಯಹೂದದಲ್ಲಿ ಸುಮಾರು 19 ಅರಸರು, ಒಬ್ಬ ರಾಣಿ ಅಥಲ್ಯ. ಇಸ್ರಾಯೇಲ್ನಲ್ಲಿ 19 ಅರಸರು. ಆ ಅರಸರು ಒಬ್ಬೊಬ್ಬೊಬ್ಬರು ಹೇಗೆ ಬಾಳಿದರು, ಹೇಗೆ ಸತ್ತರು, ಏನು ಮಾಡಿದರು ಎಂಬುದಾಗಿ ಬರೆದಿಟ್ಟಿರುವಂಥ ಚರಿತ್ರೆ ಇದೆ. ನಮ್ಮ ಜೀವನ ಕೂಡ ಒಂದು ಚರಿತ್ರೆನೇ. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಬರೆದಿದೆ, ಪ್ರತಿಯೊಬ್ಬೊಬ್ಬರಿಗೆ ಒಂದು ಪುಸ್ತಕ ಇದೆ ಅಂತೆ. ಹಾಗಾದರೆ ನಮ್ಮ ಚರಿತ್ರೆ ಕೂಡ ಬರೆಯಲಾಗಿದೆ. ಆದ ಕಾರಣ ಅದು ಸಕಾರಾತ್ಮಕವಾಗಿರುವಂತೆ ನಾವು ಬಾಳುವಂತೆ ದೇವರು ಸಹಾಯ ಮಾಡಲಿ. ಅರಸನಾದ ಆಮೋನನು ಅನಂತರ, ಅಂದರೆ ಮನಸ್ಸೆಯ ಮಗನ ಬಗ್ಗೆ ನಾವು ನೋಡ್ತೇವೆ. ಅವನು ಕೂಡ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ದೇವರು ಮೆಚ್ಚುವ ಮಾರ್ಗವನ್ನು ಬಿಟ್ಟು ತನ್ನ ತಂದೆಯ ಮಾರ್ಗದಲ್ಲಿ ನಡೆದ. ಆದ ಕಾರಣ ಅರಮನೆಯಲ್ಲಿಯೇ ಕೆಲವರು ಏನು ಮಾಡ್ತಾರೆ, ಅವನು ಒಳಸಂಚು ಮಾಡಿ ಅವನು ಕೊಂದು ಬಿಡ್ತಾರೆ. ಅವನಿಗೆ ಬದಲಾಗಿ ಅವನ ಮಗನಾದ ಯೋಷಿಯನು ಅರಸನಾಗಿ ಮಾಡ್ತಾರೆ. ಈ ಯೋಷಿಯನು ಭಾಳ ಒಳ್ಳೆಯ ರಾಜ, ಬಹಳಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ತಾನೆ. ಖುಷಿ ಆಗ್ತದೆ ಇವನ ಬಗ್ಗೆ ನಾವು ನೋಡುವಾಗ. ಅದರ ಬಗ್ಗೆ ಮುಂದೆ ನಾವು ನೋಡಿಕೊಳ್ಳಿಕ್ಕಿದ್ದೇವೆ. 2ನೇ ಅರಸುಗಳ ಗ್ರಂಥ 21ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 21. Manasseh was 12 years old when he began to reign, and reigned 55 years in Jerusalem. And his mother's name was Hephzibah. And he did that which was evil in the sight of the Lord, after the abominations of the heathen whom the Lord cast out before the children of Israel. For he built up again the high places which Hezekiah his father had destroyed. And he reared up altars for Baal, and made a grove, as did Ahab king of Israel, and worshipped all the host of heaven, and served them. And he built altars in the house of the Lord, of which the Lord said, In Jerusalem will I put my name. And he built altars for all the host of heaven in the 2 courts of the house of the Lord. And he made his son pass through the fire, and observed times, and used enchantments, and dealt with familiar spirits and wizards. He wrought much wickedness in the sight of the Lord, to provoke him to anger. And he set a graven image of the grove that he had made in the house, of which the Lord said to David and to Solomon his son, In this house and in Jerusalem, which I have chosen out of all tribes of Israel, will I put my name forever. Neither will I make the feet of Israel move any more out of the land which I gave their fathers, only if they will observe to do according to all that I have commanded them, and according to all the law that my servant Moses commanded them. But they hearkened not, and Manasseh seduced them to do more evil than did the nations whom the Lord destroyed before the children of Israel. And the Lord spake by his servants the prophets, saying, Because Manasseh king of Judah hath done these abominations, and hath done wickedly above all that the Amorites did, which were before him,
and hath made Judah also to sin with his idols. Therefore thus saith the Lord God of Israel, Behold, I am bringing such evil upon Jerusalem and Judah, that whosoever heareth of it, both his ears shall tingle. And I will stretch over Jerusalem the line of Samaria, and the plummet of the house of Ahab. And I will wipe Jerusalem as a man wipeth a dish, wiping it, and turning it upside down. And I will forsake the remnant of mine inheritance, and deliver them into the hand of their enemies, and they shall become a prey and a spoil to all their enemies. Because they have done that which was evil in my sight, and have provoked me to anger, since the day their fathers came forth out of Egypt, even unto this day. Moreover, Manasseh shed innocent blood very much, till he had filled Jerusalem from one end to another, beside his sin wherewith he made Judah to sin, in doing that which was evil in the sight of the Lord. Now the rest of the acts of Manasseh, and all that he did, and his sin that he sinned, are they not written in the book of the Chronicles of the kings of Judah? And Manasseh slept with his fathers, and was buried in the garden of his own house, in the garden of Uzzah, and Amon his son reigned in his stead. Amon was 22 years old when he began to reign, and he reigned 2 years in Jerusalem. And his mother's name was Meshullemeth, the daughter of Haruz of Jotbah. And he did that which was evil in the sight of the Lord, as his father Manasseh did. And he walked in all the way that his father walked in, and served the idols that his father served, and worshipped them. And he forsook the Lord God of his fathers, and walked not in the way of the Lord. And the servants of Ammon conspired against him, and slew the king in his own house. And the people of the land slew all them that had conspired against King Ammon, and the people of the land made Josiah his son king in his stead. Now the rest of the acts of Ammon which he did, are they not written in the book of the Chronicles of the kings of Judah? And he was buried in his sepulchre in the garden of Uzzah, and Josiah his son reigned in his stead.